ಗಿಲ್ಲಿ ಕೋಟ್ಯಾಧಿಪತಿ ಅಂತ ಹೇಳಿದ್ದ ಧ್ರುವಂತ್ಗೆ ಗಿಲ್ಲಿ ಫ್ಯಾನ್ಸ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಗಿಲ್ಲಿ ನಾಟಕ ಎಂದ ಧ್ರುವಂತ್ಗೆ ಇದೀಗ ಟಾಂಗ್ ಕೊಟ್ಟಿದ್ದಾರೆ ಫ್ಯಾನ್ಸ್. ಗಿಲ್ಲಿ ಕೋಟ್ಯಾಧಿಪತಿ ಅಂತ ಹೇಳಿದ್ದ ಧ್ರುವಂತ್ಗೆ ಗಿಲ್ಲಿ ಅಭಿಮಾನಿಗಳಿಂದ ಕೌಂಟರ್. ಗಿಲ್ಲಿ ನಾಟಕ ಎಂದು ಧ್ರುವಂತ್ಗೆ ಟಾಂಗ್ ಕೊಟ್ಟ ಫ್ಯಾನ್ಸ್. ಗಿಲ್ಲಿ ಅಣ್ಣ ನರೇಂದ್ರ ಊಟ ಮಾಡ್ತಾ ಇರುವ ತಟ್ಟೆ ಗೋಲ್ಡ್. ಇವರು ಹಾಕಿರೋ ಟೋಪಿ ದುಬಾರಿ, ಕೋಟ್ಯಾಧಿಪತಿ ನೋಡಿ ಇವರು ಅಂತ ಲೇವಡಿಯನ್ನ ಮಾಡಿದ್ದಾರೆ. ಈ ಹಿಂದೆ ಧ್ರುವಂತ್ ಹೇಳಿದ ಮಾತಿಗೆ ಗಿಲ್ಲಿ ಫ್ಯಾನ್ಸ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಗಿಲ್ಲಿ ಅಣ್ಣ ನರೇಂದ್ರರ ಸರಳತೆಯನ್ನ ತೋರಿಸಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಗಿಲ್ಲಿ ಫ್ಯಾನ್ಸ್. ಇದೀಗ ಗಿಲ್ಲಿ ಕೋಟ್ಯಾಧಿಪತಿ ಅಂತ ಧ್ರುವಂತ್ ಎಪಿಸೋಡ್ ಅಲ್ಲಿ ಹೇಳಿರ್ತಾನೆ, ಅಂದ್ರೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಧ್ರುವಂತ್ ಅವರ ಮಾತಾಗಿರುತ್ತೆ ಇದು. ಈಗ ಈ ಒಂದು ಮಾತಿಗೆ ಗಿಲ್ಲಿ ಫ್ಯಾನ್ಸ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಗಿಲ್ಲಿ ಅಣ್ಣ ನರೇಂದ್ರ ಊಟವನ್ನ ಮಾಡ್ತಾ ಇರ್ತಾರೆ. ಆ ಊಟ ಮಾಡ್ತಾ ಇರುವಂತ ತಟ್ಟೆ ಬಂಗಾರದು ನೋಡಿ, ಬಂಗಾರ ತಟ್ಟೆ ಇದು ಅನ್ನುವಂತ ಅವ್ರು ಹಾಕಿರುವಂತ ಟೋಪಿ ಸಹಿತ ಬಂಗಾರದು. ಈ ರೀತಿಯಾಗಿ ಒಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ ಧ್ರುವಂತ್ಗೆ ಗಿಲ್ಲಿ ಫ್ಯಾನ್ಸ್. ಗಿಲ್ಲಿ ಅಣ್ಣ ನರೇಂದ್ರನ ಸರಳತೆಯನ್ನ ತೋರಿಸಿ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಗಿಲ್ಲಿ ಬಗ್ಗೆ ಧ್ರುವಂತ್ ಮಾತನಾಡ್ತಾನೆ. ಇವನು ಬನೇನ್ ಹಾಕೊಂಡು ಏನೋ ಒಂದು ಬನೇನನ್ನ ಹಾಕೊಂಡು ಈ ರೀತಿಯಾಗಿ ನಾನು ಬಡವ ಅಂತ ತೋರಿಸ್ಕೋಬೇಕು, ಫ್ಯಾನ್ಸ್ ಎಲ್ಲ ಸಿಂಪತಿ ಗೆಟ್ಟಿಸ್ಕೋಬೇಕು, ಹಾಗಾಗಿ ಈ ರೀತಿಯಾಗಿ ಓಡಾಡ್ತಾನೆ ಗಿಲ್ಲಿ ಅನ್ನುವಂಥ ಮಾತುಗಳನ್ನ ಧ್ರುವಂತ್ ಆಡಿರ್ತಾನೆ. ಇನ್ನು ಗಿಲ್ಲಿ ಕೋಟ್ಯಾಧಿಪತಿನೇ, ಎಲ್ಲಿ ಅವನು ಬಡವ ಅಲ್ಲ ಅಂತಾನು ಹೇಳಿರ್ತಾನೆ. ಆದ್ರೆ ಅದಕ್ಕೆ ಗಿಲ್ಲಿ ಕೂಡ ಒಂದು ಟಾಂಗ್ನ ಅಂದ್ರೆ ಕೌಂಟರ್ ಅನ್ನ ಕೊಟ್ಟಿರ್ತಾನೆ. ನಾನು ಬಡವ ಅಂತ ನಿನ್ ಮುಂದೆ ಬಂದು ಹೇಳಿಲ್ಲ, ನಾನು ಎಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿಲ್ಲ, ನನ್ನ ಇಷ್ಟ, ನನ್ನ ಬಟ್ಟೆ, ನಾನು ಹೀಗಿರ್ತೀನಿ ಅನ್ನುವಂಥ ಮಾತನ್ನ ಗಿಲ್ಲಿ ಅಂದಿರ್ತಾನೆ. ಈಗ ಅದನ್ನೇ ಗಿಲ್ಲಿ ಫ್ಯಾನ್ಸ್ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಆಮೇಲೆ ಫಾರ್ಮ್ ಹೌಸ್ ಇದೆ, ಅವ್ರು ಹೇಳಿದ್ರಲ್ಲ ಎಲ್ಲಾ ಚಾನಲ್ ಅವರು 100 ಕೋಟಿ ಒಡೆಯ ಧ್ರುವಂತ ಹೇಳಿದ್ನಲ್ಲ, 100 ಕೋಟಿ ಒಡೆಯ ನೋಡ್ರಿ ಹೆಂಗಿದಾನೋ. ನೋಡ್ರಿ ಅಫಿಷಿಯಲ್ ಚೇಲು ಇದು ಪ್ಲೇಟ್ ಅದಲ್ಲ, ಡಾಕ್ಸ್ ಹಚ್ಚಿದ ಪ್ಲೇಟ್ ಅಲ್ಲ, ಚಿನ್ನದ ಪ್ಲೇಟ್. ಏನು ಏನು ಇಲ್ಲಿ ನೋಡ್ರಿ ರಿಯಾಲಿಟಿ. ಅವ್ರ ಟೋಪಿ ಇದೆಯಲ್ಲ, ಟೋಪಿ ಅಲ್ಲ ಅದು, ಅದು ಡೆಲ್ಲಿಯಿಂದ ಇಂಪೋರ್ಟ್ ಮಾಡಿರೋ ಡೆಲ್ಲಿ ಅದು. 100 ಕೋಟಿ ಆಸ್ತಿಗಾರ. ಆಮೇಲೆ ಫಾರ್ಮ್ ಹೌಸ್ ಇದೆ, ಅವ್ರು ಹೇಳಿದ್ರಲ್ಲ ಎಲ್ಲಾ ಚಾನಲ್ ಅವರು 100 ಕೋಟಿ ಒಡೆಯ ಧ್ರುವಂತ ಹೇಳಿದ್ನಲ್ಲ, 100 ಕೋಟಿ ಒಡೆಯ ನೋಡ್ರಿ ಹೆಂಗಿದಾನೋ. ನೋಡ್ರಿ ಅಫಿಷಿಯಲ್ ಚೇಲು ಇದು ಪ್ಲೇಟ್ ಅದಲ್ಲ, ಡಾಕ್ಸ್ ಹಚ್ಚಿದ ಪ್ಲೇಟ್ ಅಲ್ಲ, ಚಿನ್ನದ ಪ್ಲೇಟ್. ಏನು ಏನು ಇಲ್ಲಿ ನೋಡ್ರಿ ರಿಯಾಲಿಟಿ. ಅವ್ರ ಟೋಪಿ ಇದೆಯಲ್ಲ, ಟೋಪಿ ಅಲ್ಲ ಅದು, ಅದು ಡೆಲ್ಲಿಯಿಂದ ಇಂಪೋರ್ಟ್ ಮಾಡಿರೋ ಡೆಲ್ಲಿ ಅದು. 100 ಕೋಟಿ ಆಸ್ತಿಗಾರ. ಆಮೇಲೆ ಫಾರ್ಮ್ ಹೌಸ್ ಇದೆ, ಅವ್ರು ಹೇಳಿದ್ರಲ್ಲ ಎಲ್ಲಾ ಚಾನಲ್ ಅವರು 100 ಕೋಟಿ ಒಡೆಯ. ಇದೀಗ ಎಪಿಸೋಡ್ಗಳಲ್ಲಿ ಅಂದ್ರೆ ಬಿಗ್ ಬಾಸ್ ಶೋ ಅಲ್ಲಿ ಈಗ ಧ್ರುವಂತ್ ಮಾತನಾಡ್ತಿರ್ತಾನೆ. ಅಂದ್ರೆ ಗಿಲ್ಲಿ ಸುಮ್ಮನೆ ಶೋ ಅಪ್ ಮಾಡ್ತಾನೆ, ಅಂದ್ರೆ ಬಡವ ಅಂತ ತೋರಿಸ್ಕೊಳ್ತಾನೆ. ಅವನಲ್ಲಿ ಸುಮಾರು ಬಟ್ಟೆಗಳಿದಾವೆ, ಆದ್ರೆ ಬನೇನ್ ಮೇಲೆನೆ ಇರುವಂತದ್ದು. ಈ ರೀತಿಯಾಗಿ ಒಂದ್ ರೀತಿ ಜನಗಳ ಹತ್ರ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಬಡವನ ರೀತಿಯಲ್ಲಿ ಕಾಣಿಸ್ತಾನೆ. ಆದ್ರೆ ಗಿಲ್ಲಿ ಕೋಟ್ಯಾಧಿಪತಿನೇ, ಅವನ ಹತ್ರ ಫಾರ್ಮ್ ಹೌಸ್ ಇದೆ, ಎಲ್ಲವೂ ಕೂಡ ಇದೆ, ಆದ್ರೆ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಈ ರೀತಿಯಾಗಿರ್ತಾನೆ ಅನ್ನುವಂಥ ಮಾತುಗಳನ್ನ ಧ್ರುವಂತ್ ಆಡಿರ್ತಾರೆ. ಈಗ ಆ ಮಾತಿಗೆ ಗಿಲ್ಲಿ ಫ್ಯಾನ್ಸ್ ಕೌಂಟರ್ ಅನ್ನ ಕೊಡ್ತಿದ್ದಾರೆ. ಅಂದ್ರೆ ನೋಡಿ, ಈಗ ನರೇಂದ್ರ ಅವ್ರೇನು ನರೇಂದ್ರ ಅವ್ರೇನು ಊಟ ಮಾಡ್ತಾ ಇದಾರಲ್ಲ, ತಟ್ಟೆ ಕೂಡ ಬಂಗಾರದೆ. ಇನ್ನು ಅವ್ರು ಹಾಕಿರುವಂತ ಟೋಪಿ ಇದೆಯಲ್ಲ, ಅದನ್ನ ಡೆಲ್ಲಿಯಿಂದ ಅವರು ಇಂಪೋರ್ಟ್ ಮಾಡಿಸ್ಕೊಂಡಿರುವಂಥದ್ದು. ಅಂದ್ರೆ ಈ ರೀತಿಯಾಗಿ ಒಂದು ರೀತಿಯಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಧ್ರುವಂತನ ಕಾಲ್ ಎಳೆದ್ರ ಜೊತೆಗೆ ಧ್ರುವಂತಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಗಿಲ್ಲಿಯ ಅಭಿಮಾನಿಗಳು. ಇದೀಗ ಎಪಿಸೋಡ್ಗಳನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಈ ಹಿಂದೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಆಗಿತ್ತು. ಈ ಹಿಂದೆನೂ ಕೂಡ ಒಂದು ಸೀಸನ್ ಅಲ್ಲಿ ಹನುಮಂತ್ ಅವರು ಒಂದು ಏನು ಲುಂಗಿಯನ್ನ ಸುತ್ತಕೊಂಡು ಓಡಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲೆಲ್ಲ. ಅಂದ್ರೆ ಅವ್ರದ್ದು ಆ ಒಂದು ಟ್ರೆಂಡ್. ಸೊ ಅದೇ ರೀತಿಯಾಗಿ ಗಿಲ್ಲಿದು ಒಂದು ರೀತಿಯಾಗಿ ಅವನ ಕಂಫರ್ಟೇಬಲ್, ಅಂದ್ರೆ ಗಿಲ್ಲಿ ತನ್ನ ಕಂಫರ್ಟೇಬಲ್ ಅಲ್ಲಿ ತನ್ನ ಬಟ್ಟೆಯನ್ನ ಧರಿಸ್ತಾ ಇದ್ದ, ತನಗೆ ಹೇಗೆ ಕಂಫರ್ಟೇಬಲ್ ಇರುತ್ತೋ ಹಾಗೆ ಓಡಾಡ್ತಾ ಇದ್ದ. ಅದಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕೆಲವೊಂದಿಷ್ಟು ಜನರು, ಧ್ರುವಂತ ಆಯಿತು, ಇನ್ನೂ ಕೆಲವಾರು ಜನರು ಕೂಡ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಘು ಮತ್ತು ಗಿಲ್ಲಿಯ ಫ್ರೆಂಡ್ಶಿಪ್ ಹೇಗಿತ್ತು, ಆದರೆ ಈ ಬಟ್ಟೆ ವಿಚಾರಕ್ಕೇನೆ ಗಿಲ್ಲಿ ಮತ್ತು ರಘು ಮಧ್ಯೆ ಕೂಡ ಮನಸ್ತಾಪಗಳು ಬರ್ತವೆ. ಸೊ ಇದೆಲ್ಲವೂ ಕೂಡ ನಡೆಯುತ್ತೆ. ಸುಮಾರು ಬಟ್ಟೆಗಳಿದ್ರು ಕೂಡ ಯಾಕೆ ಹಾಕೋಲ್ಲ ಅನ್ನುವಂಥ ಮಾತುಗಳು ಬರುತ್ತೆ. ಇದೆಲ್ಲವನ್ನು ಕೂಡ ಈಗ ಮುಂದಿಟ್ಕೊಂಡು ಗಿಲ್ಲಿ ಫ್ಯಾನ್ಸ್ ಮಾತನಾಡಿರುವಂಥದ್ದು.